ಆ ಘಟನೆ ಏನು? ಭಾಳ ಜನ ಭಾಳ ಸಲ ಪ್ರಸ್ತಾಪ ಮಾಡ್ತಾರೆ ಅದನ್ನು. ಆ ಘಟನೆನ ಒಂದು ಸಲ ಹೇಳ್ಬಿಡಿ. ಯಾವ ಘಟನೆನ ನಿಮ್ಮನ್ನು ಕೊಲೆಗಾರರಂತೆ ಬಿಂಬಿಸಲಾಗುತ್ತೆ? 2019ರಲ್ಲಿ ತಿಂಗಳು ಮರ್ತೋಗಿದೆ, ಒಂದು ಆಕ್ಸಿಡೆಂಟ್ ಆಯಿತು. ಓಕೆ. ನನ್ನ ಕಾರು ಮತ್ತು ಆಕ್ಸಿಡೆಂಟ್ ಆಗಿ ಇಬ್ಬರು ತೀರ್ಕೊಂಡ್ರು. ಆಕ್ಸಿಡೆಂಟು. ಓಕೆ. ಡ್ರೈವಿಂಗ್ ಮಾಡ್ತಿದ್ದು ನನ್ನ ಡ್ರೈವರು, ಆಕಾಶ್ ಅಂತ ಡ್ರೈವರು. ನನ್ನ ಮೇಲೆ ಕೆಲವರು ಪ್ರತ್ಯಕ್ಷದರ್ಶಿಗಳಲ್ಲದೇ ಇದ್ದವರು ರವಿನೇ ಡ್ರೈವಿಂಗ್ ಮಾಡ್ತಿದ್ದ ಅಂತ ಆರೋಪ ಮಾಡಿದ್ರು. ಓಕೆ. ಅವ್ರ ಆರೋಪವನ್ನು ಮೀಡಿಯಾ ಕ್ಯಾರಿ ಮಾಡ್ತು. ನಾನು ಆ ಕಾರ್ನಲ್ಲಿ ಇದ್ದಿದ್ದು, ಅಪಘಾತದಿಂದ ಗಾಯಗೊಂಡಿದ್ದು, ಅಪಘಾತಕ್ಕೊಳಗಾದವ್ರನ್ನ ಆಂಬುಲೆನ್ಸು ಪೊಲೀಸು ಎಲ್ಲ ಕರೆಸಿ ಅವ್ರನ್ನ ಆಸ್ಪತ್ರೆಗೆ ಸೇರಿಸೋವರೆಗೂ ಸ್ಥಳದಲ್ಲಿ ಜವಾಬ್ದಾರಿ ತೊಗೊಂಡು ಆಮೇಲೆ ನಾನು ಆಸ್ಪತ್ರೆಗೆ ಹೋಗಿ ಟ್ರೀಟ್ಮೆಂಟ್ ತೊಗೊಂಡಿದ್ದೀನಿ. ನನಗೆ ಮೈನರ್ ಇಂಜುರಿ. ಓಕೆ. ಓಕೆ. ಅವ್ರಿಗೆ ಇಬ್ಬರು ಸ್ಪಾಟ್ ಡೆತ್ ಆಗಿದ್ದರು, ಇನ್ನೊಂದು ಇಬ್ಬರು ಸೀರಿಯಸ್ ಇಂಜುರಿ ಆಗಿತ್ತು. ನಾನು ಮೆರಿಟ್ ಬಗ್ಗೆ ನಾನು ಹೋಗಲ್ಲ. ನಾನು ಸ್ಪಾಟಲ್ಲಿದ್ದು, ಇಟ್ಸ್ ಅನ್ ಆಕ್ಸಿಡೆಂಟ್. ಸ್ಪಾಟಲ್ಲಿದ್ದು ನನಗೆ ನೀವು ಮಾಡಿದ್ದೀರಿ ಅಂತ ಹೇಳಿದ ತಕ್ಷಣ ನಾನು ಹೇಳಿದೆ, ನೋಡಿ ಚಿಕ್ಕಮಗಳೂರಿನಿಂದ ಆ ಅಪಘಾತ ನಡೆದ ಸ್ಥಳದವರೆಗೂ ಟೋಲ್ ಗೇಟ್ಗಳಲ್ಲಿ CCTV ಇದೆ, ಹಲವು ಸರ್ಕಲ್ಗಳಲ್ಲಿ CCTV ಇದೆ, ನಮ್ಮ ಮನೆ ಹೊರಟಿದ್ದು ನಮ್ಮ ಮನೆ ಬಾಗಿಲು ಗೇಟಲ್ಲೂ CCTV ಇದೆ. ಅಲ್ಲಿಂದ ಚೆಕ್ ಮಾಡಿ. ಎಲ್ಲರೂ ನೀವು ಡ್ರೈವಿಂಗ್ ಸೀಟಲ್ಲಿ? ನಾನು ಡ್ರೈವಿಂಗ್ ಸೀಟಲ್ಲಿ ಕೂತಿದ್ರೆ ಈ ಆಕ್ಸಿಡೆಂಟ್ ಆದ ಕೆಲವೇ ಮೀಟ್ರ್ಗಳು ದೂರದಲ್ಲೂ ಒಂದು ಟೋಲ್ ಗೇಟ್ ಪಾಸ್ ಆಗಿ ಬಂದಿದ್ದಾರೆ. ಓಕೆ. ಅಲ್ಲಿ ನಾನು ಡ್ರೈವಿಂಗ್ ಮಾಡ್ತಿದ್ರೆ ನನ್ನ ಮೇಲೆ ಆಪಾದನೆ ಹೊರಿಸಿ ಅಂದರು. ಪೊಲೀಸರು ಕೂಡ ತನಿಖೆ ನಡೆಸಿದರು. ಓಕೆ. ಓಕೆ. ತನಿಖೆ ನಡೆಸಿದ ಮೇಲೆ ನನ್ನನ್ನು ಆ ಆಪಾದಿತ ಪಟ್ಟಿಯಿಂದ ಕೈ ಬಿಟ್ಟು ಸಾಕ್ಷಿ ಪಟ್ಟಿಲಿ ತಗೊಂಡ್ರು. ಗಾಟ್ ಇಟ್. ಆದರೆ ಸುಳ್ಳನ್ನೇ ಮನದೇವರು ಮಾಡ್ಕೊಂಡಿರೋರು ಅಥವಾ ರಾಜಕೀಯ ಕಾರಣಕ್ಕೆ ರವಿ ಮೇಲೆ ಆರೋಪ ಮಾಡೋಕ್ಕೆ ಬೇರೆ ಏನೂ ಸಿಗಲ್ಲ ಅನ್ನೋ ಕಾರಣಕ್ಕೆ ಈಗಲೂ ಕೊಲೆಗಡಕ ಅಂತ ಹೇಳ್ತಾರೆ, ಕುಡುಕ ಅಂತಾರೆ. ನನ್ನ ಹತ್ತಿರದಿಂದ ನೋಡಿದವರಿಗೆ ನನಗೆ ಕಾಫಿ ಟೀ ಕುಡಿಸೋದು ಕಷ್ಟ ಅಂತ ಗೊತ್ತು. ನನ್ನ ಹತ್ತಿರದಿಂದ ನೋಡಿದವರು, ನನ್ನ ದಿನಚರಿ ಬೆಳಗ್ಗೆ 5 ಗಂಟೆಗೆ ಪ್ರಾರಂಭ ಆಗುತ್ತೆ, ಹತ್ತತ್ರ 11-11:30ವರೆಗೂ ಸಕ್ರಿಯವಾದ ದಿನಚರಿಯಲ್ಲಿ ಇರ್ತೀನಿ. ನನ್ನ ಮೇಲೆ ಆರೋಪ ಮತ್ತೆ ಮಾಡಿದ್ರು. ಈಗಲೂ ಸೋಷಿಯಲ್ ಮೀಡ್ಯಾದಲ್ಲಿ ಮಾಡ್ತಾನೆ ಇರ್ತಾರೆ, ಇವೆಲ್ಲವನ್ನು ಮಾಡ್ತಾನೆ ಇರ್ತಾರೆ. ಇವರಿಗೆಲ್ಲ ಉತ್ತರ ಕೊಡೋಕ್ಕಾಗಲ್ಲ, ಯಾಕೆಂದರೆ ಅಷ್ಟೊಂದು ಸಮಯ ಇಲ್ಲ, ನನಗೆ ಪುರ್ಸತ್ತಿಲ್ಲ. ಮತ್ತು ನನ್ನ ಸಾಮರ್ಥ್ಯವನ್ನು ಸಮಯವನ್ನು ಸದುಪಯೋಗ ಮಾಡ್ಕೊಳ್ಬೇಕು ಅಂತ ಯೋಚನೆ ಮಾಡಿದ್ದೀನಿ. ಇವರಿಗೆ ಉತ್ತರ ಕೊಟ್ಕೊಳ್ತಾ ಕೂತ್ಕೊಳ್ಳೋಕ್ಕಾಗಲ್ಲ.